ಇದು ಲಾಸ್ಟ್ ಬ್ಲಾಸ್ಟೇ ಆಗಿಲ್ಲ. ವಿದ್ಯಾದಾಯಕ ದೇವ ವಿನಾಯಕ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಅತ್ತೆಯದು ರಿಟೈರ್ಮೆಂಟ್ ಡೇ. ಹೇಗಿದೆ ಅಂತ ವಿಡಿಯೋ ನೀವೇ ನೋಡ್ಕೊಂಡು ಬನ್ನಿ. ಇವತ್ತಿದು ಲಾಸ್ಟ್ ಅಟೆಂಡೆನ್ಸ್ ಆಗ್ತಾ ಇರೋದವರು. ಇಲ್ಲಿ ನೋಡಿ ಪರ್ಣ ಮಳೆ ನೋಡೋಕ್ಕೆ ಹೊರಗಡೆ ಹೋಗ್ತಾ ಇದ್ದಾಳೆ. ಅಯ್ಯೋ ಪಾಪ, ಲಾಸ್ಟೇ ಆಗಲಿಲ್ಲ. ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ. ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಲಂಕೃತನೇ ಗಜಾನನ. ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಲಂಕೃತನೇ ಗಜಾನನ. ಆದಿಪೂಜಿತ ನೀನು ವೇದವಂದಿತ ನೀನು, ಆದಿಪೂಜಿತ ನೀನು ವೇದವಂದಿತ ನೀನು, ಮೋದಕ ಪ್ರಿಯ ನೀನು ಗಣಾಧಿಪ, ಮೋದಕ ಪ್ರಿಯ ನೀನು ಗಣಾಧಿಪ. ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ. ಗಿರಿಜಾಸುತನಿಗೆ ಗರಿಕೆಯ ಸಹಿಸುವೆ ಪರಿಹರಿಸು ಪಾಪ. ಇಡೀ ಜೀವನವನ್ನು ಅಕ್ಷರ ಸೇವೆಗೆ ಧಾರೆ ಎರೆದು ನಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ನಮ್ಮ ನೆಚ್ಚಿನ ಶ್ರೀಮತಿ ಲೀಲಾವತಿ ಮೇಡಮ್ ಹಾಗೂ ಅವರ ಕುಟುಂಬ ಸರ್ವ ಸದಸ್ಯರಿಗೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರಶಾಂತ್ CRP ಸರ್ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತ. ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಶ್ರೀಯುತ ಸುಬ್ರಹ್ಮಣ್ಯ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಆತ್ಮೀಯವಾದ ಸ್ವಾಗತ. ನಮ್ಮ ಶಾಲೆಯ ಸ್ವಾಗತಿಸುತ್ತಿದ್ದೇವೆ. ರಘು ಅವರಿಗೆ ಸ್ವಾಗತಿಸುತ್ತಿದ್ದೇವೆ. ಗೌರಮ್ಮ ಮೇಡಮ್ ಅವರಿಗೆ ಆತ್ಮೀಕ ಸ್ವಾಗತ. ಮಧು ಅವರನ್ನು ಸ್ವಾಗತಿಸುತ್ತಿದ್ದೇವೆ. ಗಣೇಶ್ ಅವರನ್ನು ಆಯ್ತಾ ಬಂದಂತಹ ಕರ್ತವ್ಯದ ಪಥದಲ್ಲಿ ಮಾದರಿಯಾಗಿ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ದಾರಿದೀಪವಾಗಿ ಸುದೀರ್ಘ ಸೇವಾವಧಿಯನ್ನು ಅತ್ಯಂತ ಸಾರ್ಥಕತೆಯಿಂದ ಪೂರೈಸಿರುವ ನಮ್ಮ ನೆಚ್ಚಿನ ಶ್ರೀಮತಿ ಲೀಲಾವತಿ ಜಿ ಮೇಡಮ್ ಇವರ ಸೇವಾನಿಷ್ಠೆಯ ಸಾರ್ವಜನಿಕ ಅಭಿನಂದನಾ ನುಡಿಗಳು. ಇವರು ಮಲೆನಾಡಿನ ಸಂಸ್ಕೃತಿ ಹಾಗೂ ಧಾರ್ಮಿಕ ಪುಣ್ಯಭೂಮಿ ಸೊರಬ ತಾಲೂಕಿನ ಚಂದ್ರಗುತ್ತಿಯ ಶ್ರೀಯುತ ಗಣಪತಪ್ಪ ಹಾಗೂ ಶ್ರೀಮತಿ ತುಂಗಮ್ಮ ದಂಪತಿಯ ಸುಪುತ್ರಿಯಾಗಿ 20 ಜುಲೈ 1966ರಂದು ಜನಿಸಿದರು. ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಸ್ವಗ್ರಾಮದ ಚಂದ್ರಗುತ್ತಿಯ ಸರ್ಕಾರಿ ಶಾಲೆಯಲ್ಲಿ ಪೂರೈಸಿದರು. ಉನ್ನತ ಶಿಕ್ಷಣಕ್ಕಾಗಿ ಉಡುಪಿಯ MGM ಕಾಲೇಜಿನಲ್ಲಿ PUC ಹಾಗೂ TCS ತರಬೇತಿಯನ್ನು ಯಶಸ್ವಿಯಾಗಿ ಪೂರೈಸಿದರು. ನಂತರ 25/5/1994ರಲ್ಲಿ KEBಯಲ್ಲಿ
JPA ಆಗಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀ ಸುರೇಶ್ ಕೆ ಅವರೊಡನೆ ವಿವಾಹವಾದರು. ಈ ದಂಪತಿಗಳಿಗೆ 2 ಗಂಡು ಮಕ್ಕಳಿದ್ದು, ಮೊದಲನೆಯ ಮಗ ಶ್ರೀ ರಂಜಿತ್ KS BE ಪದವೀಧರರಾಗಿದ್ದು ಸಾಫ್ಟ್ವೇರ್ ಡೆವಲಪರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಧರ್ಮಪತ್ನಿ ಶ್ರೀಮತಿ ಪೂಜಾ ಹಾಗೂ ಇವರ ಮುದ್ದಾದ ಮಗಳು ಪರ್ಣ. ಎರಡನೇ ಮಗ ಡಾಕ್ಟರ್ ರಾಕೇಶ್ KS ನಂಜಪ್ಪ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಪ್ರಸಿದ್ಧ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ಜನಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಅಕ್ಷರ ಪಯಣ ಹಾಗೂ ಸುದೀರ್ಘ ಸೇವಾಪಥ. ದಿನಾಂಕ 7/11/1988 ಸರ್ಕಾರಿ ಸೇವೆಗೆ ಪಾದಾರ್ಪಣೆ ಮಾಡಿದ ಇವರು ಸುಮಾರು 37 ವರ್ಷಗಳಿಗೂ ಹೆಚ್ಚು ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಅಖಂಡ ಸೇವೆ ಸಲ್ಲಿಸಿ ಸಾವಿರಾರು ಮಕ್ಕಳ ಭವಿಷ್ಯವನ್ನು ರೂಪಿಸಿದ್ದಾರೆ. ಇವರ ಸೇವಾ ಪಯಣ ಹೀಗಿದೆ. 1988ರಿಂದ 1992ರವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚುರ್ಚಿಗುಂಡಿ, 1992ರಿಂದ 95ರವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಡೆಗಣಿ, 1995ರಿಂದ 2001ರವರೆಗೆ ಸರ್ಕಾರಿ ಪ್ರಾಥಮಿಕ ಹಿರಿಯ ಶಾಲೆ BH ರೋಡ್ ಸಾಗರ, 2001ರಿಂದ 2007ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಳದಿ ಹಾಗೂ 3 ತಿಂಗಳು ಕಾಗೆಹಳ್ಳಿಯಲ್ಲಿ ಇವರು ಸೇವೆ. 2007ರಲ್ಲಿ ಬಡ್ತಿ ಪಡೆದು ಮುಖ್ಯ ಶಿಕ್ಷಕರಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಲನಕವಳ್ಳಿ ಶಾಲೆಗೆ ಆಗಮಿಸಿ ಸುದೀರ್ಘ 19 ವರ್ಷಗಳ ಕಾಲ ಇದೇ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ಇಂದಿನವರೆಗೆ ಅಂದರೆ 31/7/2026 ಅತ್ಯಂತ ನಿಷ್ಠೆಯಿಂದ ಸೇವೆ ಸಲ್ಲಿಸಿ ಗೌರವಪೂರ್ವಕವಾಗಿ ನಿವೃತ್ತಿ ಹೊಂದುತ್ತಿದ್ದಾರೆ. ಹುದ್ದೆಯಿಂದ ನಿವೃತ್ತಿ ಇರಬಹುದು, ಆದರೆ ನಿಮ್ಮ ಜ್ಞಾನಧಾರೆಗೆ ಅನುಭವಕ್ಕೆ ಎಂದಿಗೂ ನಿವೃತ್ತಿ ಇಲ್ಲ. ತಮ್ಮ ಸುದೀರ್ಘ ಸೇವೆಯನ್ನು ಸಾರ್ಥಕವಾಗಿ ಪೂರೈಸಿ ನಿವೃತ್ತಿಯಾಗುತ್ತಿರುವ ಶ್ರೀಮತಿ ಲೀಲಾವತಿ ಮೇಡಮ್ ಅವರಿಗೆ ಸಮಸ್ತ ಶಿಕ್ಷಕರಿಂದ, ವಿದ್ಯಾರ್ಥಿ ಬಳಗ ಹಾಗೂ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ನಿವೃತ್ತಿ ಜೀವನವು ಆಯುಷ್ಯ, ಉತ್ತಮ ಆರೋಗ್ಯ, ಶಾಂತಿ, ನೆಮ್ಮದಿ ಹಾಗೂ ಸಂತೋಷದಿಂದ ಕೂಡಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರಿಗೆ ಅಭಿನಂದನೆ ಕೊಡ್ತಾ ಇದ್ದಾರೆ. ಸನ್ಮಾನ ಮಾಡ್ತಾರೆ. ಶಾಲಾವತಿಯಿಂದ ಮೇಡಮ್ನವರಿಗೆ ಸನ್ಮಾನ.
ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೂ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕಣ್ಮಣಿಯಾಗಿರ್ತಕ್ಕಂತಹ ನನ್ನ ಸಹೋದರಿಯಾದ ಶ್ರೀಮತಿ ಲೀಲಾವತಿಯವರಿಗೂ ಹಾಗೂ ಈ ಗ್ರಾಮಸ್ಥರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಹಾಗೂ ಎಲ್ಲ ಶಾಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವರು ನಾವು ಒಬ್ಬರು ಅಕ್ಕ ತಂಗಿ ಅಂದರೆ ಅಣ್ಣ ತಮ್ಮಂದಿರ ಹೆಂಡತಿ, ತುಂಬ ಸಹೃದಯಿ, ಒಳ್ಳೆ ವ್ಯಕ್ತಿತ್ವ, ಶಿಕ್ಷಣದ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ತೋರಿ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಈ ದಿನ ಅವರ ಮಕ್ಕಳು, ಸೊಸೆ, ಮೊಮ್ಮಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಊರಿನ ಎಲ್ಲ ಗಣ್ಯರು ಸಹ, ಎಲ್ಲ ಗ್ರಾಮಸ್ಥರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರಿಗೆ ಶುಭ ಕೋರಿದ್ದಾರೆ. ಅವರ ನಿವೃತ್ತಿ ಜೀವನ ತುಂಬ ಸುಖಮಯವಾಗಿದೆ ಅಂತ, ಅವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. PRC ಸರ್ ಬಂದು 2 ಮಾತು ಹೇಳಬೇಕು.